ಅಕ್ವಿಸಿಷನ್ಸ್ನ ಒಂದೊಂದೇ ಪೇಷಂಟ್ ಕೇರ್ಗೆ ಟೆಸ್ಟಿಂಗ್ಗೆ ನಾವು ಅಕ್ವೈರ್ ಮಾಡೋದೆಲ್ಲ ನೀವು ನೋಡ್ತಲೇ ಇದ್ದೀರಿ. ಈ ಸತಿ ಕೂಡ ಅದೇ ಥರ ನಮ್ಗೆ ಹೆಮ್ಮೆ ಆಗುವಂಥದ್ದು MRI ಒಂದು ಹೊಸದಾಗಿ ತಗೊಂಡಿದ್ದೀವಿ. ವಿ ಆರ್ ವೆರಿ ಪ್ರೌಡ್ ಟು ಅನೌನ್ಸ್ ದಿಸ್ MRI AI ಪವರ್ಡ್ ನ್ಯೂ MRI. ಸೊ ಅದ್ರ ಬಗ್ಗೆ ನಮ್ಮ ಅಜಯ್ ಕುಮಾರ್ ಸರ್, ಆಮೇಲೆ ಡಾಕ್ಟರ್ ಅಮೋಘ್ ಇಸ್ ಅವರ್ ಚೀಫ್ ರೇಡಿಯಾಲಜಿಸ್ಟ್, ಡಾಕ್ಟರ್ ಮನೋಹರ್ ಇಸ್ ಆಲ್ಸೋ ರೇಡಿಯಾಲಜಿಸ್ಟ್. ಹೊಸ MRI ಲಾಂಚ್ ಮಾಡಿದ್ದೀವಿ. ಕ್ವಾಲಿಟಿ ಸ್ಕ್ಯಾನರ್ ಲಾಂಚ್ ಮಾಡಿದ್ದೀವಿ. ಈ ಸ್ಕ್ಯಾನರು ಮುಂಚೆ ಇದ್ದಂಥ ನ್ಯಾಷನಲ್ ಸ್ಕ್ಯಾನರ್ಸ್ಗಳಿಗಿಂತ ಹೊಸ ಥರದ ತುಂಬ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರುವಂಥ ಸ್ಕ್ಯಾನರ್ ಇದು. ಇದರದ್ದು ವಿಶೇಷತೆ ಏನು ಅಂದರೆ, ಮುಂಚೆ ಇದ್ದಂಥ ಸ್ಕ್ಯಾನರ್ಗಳಲ್ಲಿ ಹೀಲಿಯಂ ಯೂಸ್ ಮಾಡಬೇಕಿತ್ತು. ಹೀಲಿಯಂ ಯೂಸ್ ಮಾಡ್ತಾರೆ. ಎಷ್ಟು ಯೂಸ್ ಮಾಡ್ತಾರೆ ಅಂದರೆ 1500 ಲೀಟರ್ಸ್ ಅಷ್ಟು ಹೀಲಿಯಂ ಬೇಕು MRI ಸ್ಕ್ಯಾನ್ ರನ್ ಮಾಡಬೇಕು ಅಂತ ಹೇಳುತ್ತೆ. ಅದು ಹಾಗೆ MRI ರನ್ ಆಗ್ತಾ ಅದು ಹೀಲಿಯಂ ಕೂಡ ಖರ್ಚಾಗ್ತಾ ಹೋಗುತ್ತೆ. ಅದು ಮತ್ತೆ ರೀಫಿಲ್ ಮಾಡ್ತಾ ಹೋಗಬೇಕು. ಈಗ ನಮ್ಮ ಹತ್ರ ಇರುವಂಥ ಹೊಸ ಸ್ಕ್ಯಾನರಲ್ಲಿ ಬರೀ 0.7 ಲೀಟರ್ಸ್ ಅಂದರೆ 750 ml ಅಷ್ಟು ಮಾತ್ರನೇ ಹೀಲಿಯಂ ಇರುತ್ತೆ. ಇದು ಸೀಲ್ಡ್ ಫಾರ್ ಲೈಫ್. ಮತ್ತು ಹೀಲಿಯಂನ ನಾವು ಫಿಲ್ ಮಾಡುವಂಗೆ ಇಲ್ಲ. ಮತ್ತು ಈ ಸ್ಕ್ಯಾನರು AI ಪವರ್ಡ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ಡ್ ಸ್ಕ್ಯಾನರ್ ಇದು. ಇದರಲ್ಲಿ ಡೀಪ್ ರಿಸಾಲ್ವ್ ಮತ್ತು ಮೈ ಅಸಿಸ್ಟ್ ಅಂತ ಒಂದು ಟೆಕ್ನಾಲಜಿ ಇದೆ. ಇವುಗಳ ಸಹಾಯದಿಂದ ನಾವು ಸ್ಕ್ಯಾನನ್ನು ತುಂಬ ಫಾಸ್ಟಾಗಿ ಮಾಡ್ಬೋದು. ಮುಂಚೆಲ್ಲ 20 ನಿಮಿಷಕ್ಕೆ ಬೇಕಾಗಿರುವಂಥ ಸ್ಕ್ಯಾನಿಗೆ ಬೇಕಾಗಿರುವಂಥ 20 ನಿಮಿಷದ ಸ್ಕ್ಯಾನಲ್ಲಿ ಈಗ 5 ನಿಮಿಷಕ್ಕೆಲ್ಲ ಸ್ಕ್ಯಾನನ್ನು ಮುಗಿಸ್ಬೋದು ನಾವು. ಇದ್ರ ಜೊತೆಗೆ ಇಮೇಜ್ ಕ್ಲಾರಿಟಿ ಕೂಡ ತುಂಬ ಸುಪೀರಿಯರ್ ಆಗಿದೆ ಹಳೆ ಸ್ಕ್ಯಾನರ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ. ಮತ್ತು ಈಗ ನಾವು ಯೂಸ್ ಮಾಡುವಂಥ ಕಾಯಿಲ್ಸ್ಗಳು ಕೂಡ, ಮುಂಚೆ ಕಾಯಿಲ್ಸ್ ಅಂದರೆ ತುಂಬ ಹೆವಿ ಇರುತ್ತೆ ಹಳೆ ಸ್ಕ್ಯಾನರ್ಗಳಲ್ಲಿ. ಅದು ಕಾಯಿಲ್ ಫಿಕ್ಸ್ ಆದಾಗ ಪೇಷಂಟ್ಸ್ಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಉಂಟು. ಈಗ ಬ್ಲ್ಯಾಂಕೆಟ್ ಥರ ಇರುತ್ತೆ ಈ ಕಾಯಿಲ್ಸ್ಗಳೆಲ್ಲ. ಅದೇ ಕಾಯಿಲ್ನ ಎಷ್ಟೊಂದು ಸ್ಟಡೀಸ್ಗಳಿಗೆ ಅದೇ ಥರದ್ದೇ ಯೂಸ್ ಮಾಡ್ಬೋದು. ಪೇಷಂಟ್ಗೆ ಕಂಫರ್ಟಬಲ್ ಆಗಿ ಇರುತ್ತೆ. ಮತ್ತು ದಿಸ್ ಸ್ಕ್ಯಾನರ್ ಇಸ್ ಎಕೋ ಫ್ರೆಂಡ್ಲಿ. ಅಂದರೆ ಹಳೆ ಕನ್ವೆನ್ಷನಲ್ ಸ್ಕ್ಯಾನರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ 30-40% ಅಷ್ಟು ಎನರ್ಜಿ ಕನ್ಸಂಪ್ ಕಡಿಮೆ ಆಗುತ್ತೆ. ಈ ಹೊಸ ಜನರೇಷನ್ ಸ್ಕ್ಯಾನರಲ್ಲಿ ಇರುವಂಥ ಅಡ್ವಾಂಟೇಜಸ್ ಪೇಷಂಟಿಗೆ ಅದನ್ನ ಮತ್ತೆ ನಾವು ರೀಫಿಲ್ ಮಾಡಬೇಕು ಖಾಲಿ ಆದಂಗೆ. ಹೀಲಿಯಮ್ ಭಾರತ ದೇಶದಲ್ಲಿ ಇಲ್ಲ. ಹೀಲಿಯಂ ಪ್ರೊಡಕ್ಷನ್ ಆಗೋದು ಕೆಲವೊಂದು ದೇಶಗಳಲ್ಲಿ ಮಾತ್ರನೇ. ಈಗ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡೆಂಟ್ ಆಗಬೇಕು ಹೀಲಿಯಂ ಬೇಕು ಅಂತ ಹೇಳಿದ್ರೆ. ಈ ಸ್ಕ್ಯಾನರಲ್ಲಿ ಆ ಪ್ರಾಬ್ಲಮ್ ಇರೋದಿಲ್ಲ. ಇದು 750 ಇದಕ್ಕೆ ನಾವು ಬ್ಯಾನ್ ಮಾಡಿ ಅಂತ ಅಂದರೆ ಅದು ಬ್ಯಾನ್ ಮಾಡ್ತಾ ಇಲ್ಲ. ನಾವು ಫಾರ್ಮರ್ಸ್ಗೂ ಸಹ ಹೆಲ್ಪ್ ಮಾಡ್ತಾ ಇದ್ದೀವಿ. ಆಲ್ಟರ್ನೇಟ್ ಫಾರ್ಮಿಂಗ್ ಮಾಡಿ ಅಂತ ನಮ್ಮ ಇದರಲ್ಲಿ ಹುಣಸೂರಿನಲ್ಲಿ ಎಲ್ಲ ಮಾಡ್ತಾ ಇದ್ದೀವಿ. ಇವಾಗ ಆ ವಿಚಾರದಲ್ಲಿ ನಾನು ಅದಕ್ಕೆ ಒಂದು ಟ್ರಯಲ್ ಮಾಡಬೇಕು ಅಂತ MRIನಲ್ಲಿ ಪ್ರತಿ ಸಂಡೇ, ಎವ್ರಿ ಸಂಡೇ ನಾವು MRI ಫ್ರೀಯಾಗಿ ಮಾಡ್ತೀವಿ ಫಾರ್ 4 ವೀಕ್ಸ್ ಮಾಡಿ. ಯಾರಿಗೆ ಮೋಸ್ಟ್ಲಿ ಸ್ಮೋಕರ್ಸ್ ಆ್ಯಂಡ್ ಚೂರ್ಸ್ ಅವ್ರಿಗೆ ನಾವು ಎಂಕರೇಜ್ ಮಾಡಿ ದಯವಿಟ್ಟು ಬಂದು MRI ಮಾಡಿಸ್ಕೊಳ್ಳಿ. ಇದರಿಂದ ನಾವು ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದ್ರೆ ಅದ್ರಲ್ಲಿ ಡಾಟಾ ಕಲೆಕ್ಟ್ ಮಾಡ್ತೀವಿ. ಆ ಡಾಟಾ ಕಲೆಕ್ಟ್ ಮಾಡಿಕೊಂಡು ಅದರಿಂದ ಮುಂದೆ ನಾವು ಎಲ್ಲರಿಗೂ ಮಾಡ್ಬೋದಾಗಿದೆ. ಸ್ಕ್ರೀನಿಂಗ್ ಕ್ಯಾಂಪ್ ಥರ ಮಾಡೋದಾ ಅಂತ ಒಂದು ಪ್ರಯೋಗ ಕೊಟ್ಟಿದ್ದೀವಿ. 4 ವಾರ ಆದಮೇಲೆ ನಾವು ಎವ್ಯಾಲ್ಯೂಯೇಟ್ ಮಾಡಿ ಎಷ್ಟು ಜನ ಮುಂದೆ ಬಂದರು, ಎಷ್ಟು ಜನದಲ್ಲಿ ಏನಾದರೂ ನಾವು ಡಿಟೆಕ್ಟ್ ಮಾಡಿದ್ರು, ಅವರು ಶ್ವಾಸಕೋಶ ಹೆಂಗಿದೆ, ಲಂಗ್ಸ್ ಹೇಗಿದೆ, ಇದರಿಂದ ನಮ್ಗೆ ಏನಾದ್ರು ಉಪಯೋಗ ಆಯ್ತಾ, ಇನ್ಕ್ಲೂಡಿಂಗ್ ಓರಲ್ ಕ್ಯಾವಿಟಿ, ಮೌತು, ಟಂಗು ಎಲ್ಲ ಮಾಡ್ತೀವಿ. ಇದರಲ್ಲಿ ನಮಗೆ ಏನಾದ್ರು ಅಲ್ಸರ್ ಇದ್ರೆ ಇಲ್ಲಿದ್ರೆ ಗೊತ್ತಾಗ್ತದೆ. ಸೊ ಇದು ನಾವು ಕೆಲವು ಸುತ್ತಮುತ್ತಲ ಡಿಸ್ಟ್ರಿಕ್ಟ್ಸ್ಗೂ ಇದನ್ನು ನಾವು ಪ್ರಚಾರ ಮಾಡಿ ಅಲ್ಲಿಂದನೂ ಬರೋದಕ್ಕೆ ಎನ್ಕರೇಜ್ ಮಾಡ್ತೀವಿ. ತಾವು ಮೀಡಿಯಾದಲ್ಲಿ ದಯವಿಟ್ಟು ಎನ್ಕರೇಜ್ಮೆಂಟ್ ಕೊಡಿ. ಜನ ಬರಲಿ, ಎಷ್ಟು ಜನ ಬಂದರೂ ಪರವಾಗಿಲ್ಲ. ಅದು ನಾನ್ ಕಾಂಟ್ರಾಸ್ಟ್ MRI ಮಾಡ್ತಾ ಇದ್ವಿ, ಕಾಂಟ್ರಾಸ್ಟ್ ಇದೆ. ಇದನ್ನೆಲ್ಲ ನಾವು ತಿಳ್ಕೊಂಡು ಇದನ್ನೆಲ್ಲ ನಾವು ಇದರಿಂದ ನಾವು ಮುಂದೆ ಏನು ಉಪಯೋಗ. ಯಾಕೆಂದರೆ ಕ್ಯಾನ್ಸರ್ನಲ್ಲಿ ಏನೇನಿದೆ ನಮಗೆ ಅಂದರೆ ಮೊದಲನೇ ಹಂತಲ್ಲಿ ಕಂಡುಹಿಡಿಬೇಕು. ಪ್ರಿವೆನ್ಷನ್ ಇಸ್ ಬೆಟರ್. ಮೋರ್ ದೆನ್ 50% ನಮ್ಮ ಪೇಷಂಟ್ಸು ಸ್ಕೀಮ್ ಪೇಷಂಟ್ಸು ಎಲ್ಲ ಬರ್ತಾರೆ. ಇದು 35 ಇಯರ್ಸಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇದು ಈಗ ಫ್ರೀ ಮಾಡಿಸ್ತಾ ಇರೋದು ಒಳ್ಳೆಯದು. ಮುಂದೆದು ನಾವು ಏನು ಮಾಡೋಕ್ಕಾಗತ್ತೆ, ಎಷ್ಟು ಈ ಲಾಸ್ಟ್ 1 ಇಯರಿಂದ ನಮ್ಮ ಯುನೈಟೆಡ್ ಗೌತಮು ಬೇರೆಯವರೆಲ್ಲರೂ ವರ್ಕ್ ಮಾಡಿ ಫಂಡ್ ರೈಸ್ ಮಾಡಿದ್ದಾರೆ ಎಷ್ಟೊಂದು ಪೇಷಂಟ್ಸ್ಗೆ ಹೆಲ್ಪ್ ಮಾಡೋಕ್ಕೆ. ಸೊ ಒಂದು ಅಂದರೆ ಸ್ಕೀಮ್ ಇರುತ್ತೆ, ಒಂದು ಅಮೌಂಟ್ ಕೊಡ್ತಾರೆ, ಬಟ್ ಅದು ಆ್ಯಕ್ಚುಲಿ ಫಸ್ಟು ಫುಲ್ ಕೇರ್ ಕೊಡೋಲ್ಲ ಯಾವಾಗಲೂ. ಆ ಫುಲ್ ಕೇರ್ ಕೊಡೋಕ್ಕೆ ನಮ್ಮ ಮೈಸೂರಿನಲ್ಲಿ ಪ್ರಿವೆಂಟಿವ್ ಒಂದು ಕ್ಯಾನ್ಸರ್ ಬರುತ್ತೆ ಸ್ಮೋಕಿಂಗ್, ಬಟ್ ಇನ್ನೊಂದು ಸ್ಮೋಕಿಂಗ್ನ ಫುಲ್
ಸಪ್ಲೈ ಚೈನ್ ನೋಡಿದ್ರೆ ವರ್ಜಿನ್ ಫಾರೆಸ್ಟ್ ಕಟ್ ಆಗುತ್ತೆ, ಮಕ್ಕಳು ವಿಮೆನ್ ಮನೇಲಿ ಡ್ರೈ ಮಾಡ್ತಾ ಇದ್ದಾರೆ ಟೊಬ್ಯಾಕೊ, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ಆಮೇಲೆ ಸ್ಮೋಕರ್ಸ್ ಬರುತ್ತೆ, ಆಮೇಲೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಬರುತ್ತೆ, ಅವ್ರ ಪ್ಯಾಸೇಜ್ ಸ್ಮೋಕ್, ಅದು ತುಂಬ. ಆಮೇಲೆ ಡಾಕ್ಟರ್ಸು ನರ್ಸಸ್ ನೋಡ್ಕೋತಾರೆ. ನಾನು ಹೇಳ್ತೀನಿ, ನನ್ನ ಮಗಳು ಕಾಲೇಜಸ್ಗೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಎಷ್ಟು ದಿನ ನಾವು ಕಾಯ್ತಾ ಇದ್ವಿ, ಬರ್ತಾರ ಅವ್ರು ಪೇಷಂಟ್ ನೋಡ್ಕೊತಾ ಇದ್ದಾರೆ. ಇದು ನಾವು ಒಂದೊಂದ್ಸತಿ ಏನು ಅನ್ಕೋತೀವಿ, ನಾವು ನೋಡಲ್ಲ ನರ್ಸಸ್ಸು ಡಾಕ್ಟರ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಅವ್ರ ಫ್ಯಾಮಿಲೀಸ್ ಎಲ್ಲ ಬಿಟ್ಬಿಟ್ಟು ಪೇಷಂಟ್ಸ್ ನೋಡ್ಕೊತಾ ಇದ್ದಾರೆ. ಸೊ ಪೇಷಂಟ್ ಆವಾಗ ಮುಂಚೆ ನಾವೇನು ಪ್ರಿವೆಂಟಿವ್ ಮಾಡ್ತಾ ಇದ್ದೀವಿ, ನಾವ್ಯಾಕೆ ಮೈಸೂರು ನಾವು ಕ್ಲೀನ್ ಸಿಟಿ ಅಂತೀವಿ, ಇದೆಲ್ಲ ಅಂತೀವಿ, ಪ್ರಿವೆನ್ಷನು